ಮತ್ತೆ ಕನ್ನಡಿಗರನ್ನ ಕೇರಳ ಸರ್ಕಾರ ಕೆಣಕಿದೆ ಅಂತ ಹೇಳ್ತಾ ಇದ್ದಾರೆ. ಕೆಣಕೋದಕ್ಕಿಂತಲೂ ಕಲಿಯುವಂತ ಪಾಠ ನಮ್ಮಲ್ಲಿ ಜಾಸ್ತಿ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮನ್ನು ಕೆಣಕ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾಕೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಈಗ. ಕೇರಳದಲ್ಲಿ ಏನ್ ಮಾಡಿದ್ದಾರೆ? ಕನ್ನಡ ಶಾಲೆಗಳಲ್ಲಿ ಈಗ ಮಲಯಾಳಂ ಭಾಷೆಯನ್ನ ಕಡ್ಡಾಯ ಮಾಡಿದ್ದಾರೆ. ಮಲಯಾಳಂ ಕಲಿಕೆಯನ್ನ ಕಡ್ಡಾಯ ಮಾಡಲಾಗಿದೆ. ಕೇರಳ ಸರ್ಕಾರದ ವಿರುದ್ಧ ಈಗ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಗಿಲು ಲೇಔಟ್ ಬಳಿಕ ಕಾಸರಗೋಡು ಕನ್ನಡ ಶಾಲೆಗಳಲ್ಲಿ ಈಗ ಮಲಯಾಳಂ ಕಲಿಕೆ ಕಡ್ಡಾಯ ವಿಚಾರ. ಕನ್ನಡದ 200 ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅನ್ನುವಂಥದ್ದನ್ನ ಕೇರಳ ಸರ್ಕಾರ ಏನ್ ತಂದಿದೆ, ಈಗ ಆ ವಿಚಾರದಲ್ಲಿ ಬಹುದೊಡ್ಡದಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೆ ಕನ್ನಡ ಟಾರ್ಗೆಟ್ ಅನ್ನ ಕೇರಳ ಮಾಡಿರೋದು. ಕೋಗಿಲು ಲೇಔಟ್ ಬಳಿಕ ಕಾಸರಗೋಡು ಕನ್ನಡ ಶಾಲೆಗಳ ಮೇಲೆ ಕೇರಳ ಕಣ್ಣನ್ನ ಹಾಕಿದೆ. ಮಲಯಾಳಂ ಹೇರಲು ಹೊರಡ್ತಾ ಕೇರಳ ಸರ್ಕಾರ ಅಂತ ಭಾಷಾ ಮಸೂದೆ ಮೂಲಕ ಕನ್ನಡಿಗರನ್ನ ಕೆಣಕುವಂತ ಕೆಲಸಕ್ಕೆ ಕೇರಳ ಸರ್ಕಾರ ಮುಂದಾಗ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ಫೈಟ್ ಈಗ ಮತ್ತೆ ಜೋರಾಗ್ತಾ ಇದೆ. ಕನ್ನಡವನ್ನೇ ಟಾರ್ಗೆಟ್ ಮಾಡಿದೆ ಕೇರಳ. ಒಂದ್ ಕಡೆಗೆ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದೆ, ಇನ್ನೊಂದು ಕಡೆಗೆ ಕನ್ನಡ ಭಾಷೆಯನ್ನು ಕೂಡ ಟಾರ್ಗೆಟ್ ಮಾಡಿದೆ. ಆ ಕಡೆಗೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಮನ್ನ ಕಡ್ಡಾಯವಾಗಿ ಕಲಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈ ಕಡೆಗೆ ಕರ್ನಾಟಕದಲ್ಲಿ ಆಗುವಂಥ ಬೆಳವಣಿಗೆ ವಿಚಾರದಲ್ಲೂ ಕೂಡ ಮೂಗು ತೋರಿಸ್ಕೊಂಡು ಬರುತ್ತೆ. ಅದನ್ನು ಕೇಳಿಕೊಂಡು ಕೂಡ ಇಲ್ಲಿ ಸರ್ಕಾರ ತಲೆ ಅಳ್ಳಾಡಿಸುತ್ತೆ. ಈಗಲೂ ತಲೆ ಅಳ್ಳಾಡಿಸಿ, ಯಾರು ಬೇಡ ಅಂದವರು? ಈಗಲೂ ತಲೆ ಅಳ್ಳಾಡಿಸಿ. ಕೇರಳದ ಮುಖ್ಯಮಂತ್ರಿ ಅವತ್ತು ತಲೆ ಎತ್ತಿದ್ದಕ್ಕೆ ತಾನೇ ಅಲ್ಲಿ ಕೋಗಿಲು ಲೇಔಟ್ ವಿಚಾರದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಯಾಕೆ ಹೇಳಿಯಪ್ಪ, ನಿಮ್ಮ ಹೈಕಮಾಂಡ್ನಲ್ಲಿರುವಂಥವ್ರು ಇದಾರಲ್ಲ ಕೇರಳದವರು, ಮೂಗು ತೋರಿಸ್ಕೊಂಡು ಕರ್ನಾಟಕದ ವಿಚಾರದಲ್ಲಿ ಬರ್ತಾರಲ್ಲ, ಫೋನ್ ಮಾಡ್ಕೊಂಡು ಹೇಳ್ತಾ ಇರ್ತಾರಲ್ಲ ಎಲ್ಲ ಕೆಲಸವನ್ನ. ಎಲ್ಲಿದ್ದಾರೆ ಅವರು? ವೇಣುಗೋಪಾಲ್ ಅವರು. ಅವರಿಗೆ ಇದು ಕಣ್ಣಿಗೆ ಕಾಣೋದಿಲ್ವಂತ? ವೇಣುಗೋಪಾಲ್ ಅವರಿಗೆ ಕನ್ನಡ ಭಾಷೆ ವಿಚಾರದಲ್ಲಿ ಹೇಗೆ ಇಲ್ಲಿ ನಡೀತಾ ಇದೆ ದೌರ್ಜನ್ಯ ಅಂತ ಹೇಳಿ? ಇದಕ್ಕೆ ಯಾರು ಧ್ವನಿಯನ್ನ ಎತ್ತೋದಿಲ್ಲ ಅಲ್ಲ? ಕೇರಳ ಸರ್ಕಾರದಿಂದ ಮತ್ತೆ ಕಿತಾಪತಿ. ಮಲಯಾಳಿ ಭಾಷಾ ಮಸೂದೆಗೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸುಮಾರು 202 ಕನ್ನಡ ಮಾಧ್ಯಮ ಶಾಲೆಗಳಿವೆ. ಕೇರಳ ಸರ್ಕಾರ ಇಂತಹ ಮಸೂದೆ ತಂದಿರುವುದು ಸರಿಯಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಕೇರಳ ಸರ್ಕಾರ ಕೂಡಲೇ ಮಸೂದೆಯನ್ನು ವಾಪಸ್ ಪಡೆಯಬೇಕು. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ಈಗ ಸಚಿವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಾಹಿತಿ ಪಡೆದು ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ನಮ್ಮ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ನಿಂದ. ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗೆ, ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲಿ ಇದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕರನ್ನು ಕೂಡಲೇ ನೇಮಕ ಮಾಡಿಸಬೇಕು. ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ, ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಆ ಭಾಷೆ, ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ಅದಕ್ಕೆ ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಭಾಷೆ ಕಡ್ಡಾಯ ಅನ್ನುವಂಥ ನಿಟ್ಟಲ್ಲಿ ಮಲಯಾಳಿ ಭಾಷಾ ಮಸೂದೆಯನ್ನು ಮಂಡಿಸಿದ್ದಾರೆ ಸರ್. ಎಲ್ಲೊಂದು ಕಡೆ ಕನ್ನಡ ಶಾಲೆಗಳಿಗೆ ಅದೊಂದು ರೀತಿ ಹಿನ್ನಡೆ ಆಗಲ್ಲ. ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ. ಕಾಸರಗೋಡಿನ ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಇಲ್ಲ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಭಾಷೆ ಕಡ್ಡಾಯ ಅನ್ನುವಂಥ ನಿಟ್ಟಲ್ಲಿ ಮಲಯಾಳಿ ಭಾಷಾ ಮಸೂದೆಯನ್ನು ಮಂಡಿಸಿದ್ದಾರೆ ಸರ್. ಎಲ್ಲೊಂದು ಕಡೆ ಕನ್ನಡ ಶಾಲೆಗಳಿಗೆ ಅದೊಂದು ರೀತಿ ಹಿನ್ನಡೆ ಆಗಲ್ಲ. ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ. ಕಾಸರಗೋಡಿನ ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಇಲ್ಲ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. Malayalam mandate in Kerala? No, still I am not aware fully of the issue. I just look and discuss to you. Malayalam mandate in Kerala? No, still I am not aware fully of the issue. I just look and discuss to you. Malayalam mandate in Kerala? No, still I am not aware fully of the issue. I just look and discuss to you.
ಅಲ್ಲ ಅವ್ರ ಸ್ಟೇಟ್ ಅದು ಅವ್ರು ಏನ ಮಾಡ್ಕೋ ಅಲ್ಲ ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದ್ದಾವೆ. ಈಗ ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥದ್ದು ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಿರುತ್ತೆ. ನಾವು ಅದಕ್ಕೆ ಹೇಳ್ಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರುವಂಥ ಏರಿಯಾ ಅದು ಆ ಡಿಸ್ಟಿಕ್. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಎಲ್ಲರೂ ಕೂಡ ಮಾಹಿತಿಯನ್ನು ತಗೊಂಡು ಮಾತನಾಡ್ತಾರೆ. ಚೆನ್ನಾಗಿದೆ ಅಲ್ವಾ? ಬೇರೆ ಇನ್ನುಳಿದಂಥದ್ದು ಯಾವುದಕ್ಕೆ ಆದರೂ ಕೂಡ ಹೇಗೆ ಮಾತನಾಡ್ತಾರೆ ಅಂತ ನಿಮಗೂ ಕೂಡ ಅರಿವಿರಬೇಕು. ಭಾಷೆ ವಿಚಾರದಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ಮಾತನಾಡ್ತೀನಿ ಅಂತಂದ್ರೆ ಏನ್ರಿ ನಿಮ್ಮ ಮಾತುಗಳು?